ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಏನು ಒಂದು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಇವತ್ತಿಂದ ಆರಂಭವಾಗ್ತಾ ಇದೆ. ಸೊ ಮೊದಲಿಗೆ ಏನು ಮಾಡಿದಾರಪ್ಪ ಅಂತಂದರೆ ಇಲಾಖೆಯವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಈಗ ಫಸ್ಟ್ ರೌಂಡಲ್ಲಿ ಏನೋ ಒಂದು ಸೀಟುಗಳು ಹಂಚಿಕೆಯಾಗಿ ಅಡ್ಮಿಷನ್ ಆಗಿರ್ತಾರೆ. ಅಡ್ಮಿಷನ್ ಆದಮೇಲೆ ಮತ್ತೆ ಎಷ್ಟು ಸೀಟುಗಳು ಉಳಿದಿದ್ದಾವೆ, ಅಡ್ಮಿಷನ್ ಆಗದೇ ಇರುವಂಥ ಸೀಟುಗಳನ್ನು ಈಗೇನು ಮಾಡ್ತಾರೆ, ಎರಡನೇ ರೌಂಡಿಗೆ ಅದನ್ನು ರೀಪ್ರೆಸೆಂಟ್ ಮಾಡಿಕೊಂಡು ನಿಮಗೆ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಕೂಡ ಏನಾಗಿದೆಪ್ಪ ಅಂದರೆ ಇವತ್ತಿಂದ ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಈಗ ನೀವು ಲಾಗಿನ್ ಮಾಡ್ತೀರಾ. ಸೊ ಲಾಗಿನ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಒಂದು ID ಪಾಸ್ವರ್ಡ್ಗಳನ್ನು ಹಾಕಿ ನೀವು ಅದರಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಆಪ್ಷನ್ ಎಂಟ್ರಿ ಅಂದರೆ ಏನು, ನೀವು ಕಾಲೇಜ್ಗಳನ್ನು ಸೇರಿಸುವುದು ಇರ್ಬೋದು, ಅಥವಾ ಡಿಲೀಟ್ ಮಾಡೋದು, ಅಥವಾ ಈಗ ಸೀಟ್ ಮೆಟ್ರಿಕ್ಸ್ ನೋಡ್ಕೊಳ್ರಿ. ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ಅದರಲ್ಲಿ ಸೀಟ್ ನೀವು ಈಗಾಗಲೇ ಏನು ಕಾಲೇಜ್ಗಳನ್ನು ಹಾಕಿರ್ತೀರಿ ಅದರಲ್ಲಿ ಸೀಟ್ ಇರಲಿಲ್ಲ ಅಂದರೆ ಅದನ್ನು ತೆಗಿಬೇಕಾಗತ್ತೆ. ತೆಗೆದು ಆ ಜಾಗದಲ್ಲಿ ಬೇರೆ ಕಾಲೇಜನ್ನು ಹಾಕೋದಾಗಿರ್ಬೋದು, ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟ್ ಇದಾವೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಇದು ನಿಮಗೆ ಏನಪ್ಪ ಅಂತಂದರೆ ಒಂದು 2 days ಆ್ಯಸ್ ಪರ್ ದ ಒಂದು ಏನು ಒಂದು ಪ್ರಕಟಣೆ ಪ್ರಕಾರ ನಿಮಗೆ 10ನೇ ತಾರೀಕು ತನಕ ಇರುತ್ತೆ. ಅಂದರೆ 8, 9, 10 10ನೇ ತಾರೀಕು ತನಕ ನಿಮಗೆ ಈ ಒಂದು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿಗಳನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೀವು ಕಾಲೇಜ್ಗಳಲ್ಲಿ ನೋಡ್ಕೊಳ್ರಿ. ಮೊದಲು ಕಾಲೇಜ್ಗಳಲ್ಲಿ ಸೀಟ್ ಇದ್ದರೆ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡಿರಿ, ಇಲ್ಲ ಹಾಗೆ ಅನ್ನೆಸೆಸರಿ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಆಫ್ ನಮ್ಮ ಊರಲ್ಲಿ ಕಾಲೇಜಲ್ಲಿ ಸೀಟ್ ಇಲ್ಲ ಸರ್, ಏನು ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ GML ಇದ್ದರೂ ಕೂಡ ನಿಮ್ಮ ಕಾಸ್ಟಲ್ಲಿ ಇಲ್ಲ ಅಂದರೂ ಕೂಡ GML ಇದ್ದರೂ ಕೂಡ ಸೀಟ್ಗಳನ್ನು ನೀವು ಹಾಕ್ಬೋದು.